ಮುಂದಿನ 10 ದಿನದೊಳಗೆ ಸಿದ್ದು ಸಂಪುಟಕ್ಕೆ ಸರ್ಜರಿ. ಬಳ್ಳಾರಿ ನಾಗೇಂದ್ರ ಮತ್ತೆ ಸಚಿವರಾಗೋದು ಫಿಕ್ಸ್. ಇದು ಬೇರಾರು ಹೇಳಿರುವಂತಹ ಮಾತಲ್ವೇ ಅಲ್ಲ, ವದಂತಿ ಅಲ್ವೇ ಅಲ್ಲ. ಮುಂದಿನ 10 ದಿನದೊಳಗೆ ಸಿದ್ದು ಸಂಪುಟಕ್ಕೆ ಸರ್ಜರಿ. ಬಳ್ಳಾರಿ ನಾಗೇಂದ್ರ ಮತ್ತೆ ಸಚಿವರಾಗೋದು ಫಿಕ್ಸ್. ಇದು ಬೇರೆ ಯಾರು ಹೇಳಿರುವ ಮಾತಲ್ಲ, ವದಂತಿಯೂ ಅಲ್ವೇ ಅಲ್ಲ. ಖುದ್ದು ಸಿಎಂ ಆಪ್ತ ಸಚಿವ ಜಮೀರ್ ಸ್ಫೋಟಕ ಸುದ್ದಿ. ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ. 10 ದಿನಗಳಲ್ಲಿ ನಾಗೇಂದ್ರ ಅವರಿಗೆ ಸಚಿವಗಿರಿ ಸಿಗಲಿದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ. ಬಳ್ಳಾರಿಯಲ್ಲಿ ಜಮೀರ್ ಅಹಮದ್ ಅವರ ಹೇಳಿಕೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಜಮೀರ್ ಹೇಳಿಕೆ ಸಂಚಲನ. ನವೆಂಬರ್ ಕ್ರಾಂತಿ ಅಲ್ಲ, ಅಕ್ಟೋಬರ್ ಕ್ರಾಂತಿನ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಆಪ್ತ ಸಚಿವರಲ್ಲಿ ಒಬ್ಬರಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಒಂದಿಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಅದರಲ್ಲಿ ಜಮೀರ್ ಹೇಳಿಕೆ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿದೆ. ವಾಲ್ಮೀಕಿ ಹಗರಣದಲ್ಲಿ ಜೈಲು ಸೇರಿದ್ದಂತಹ ನಾಗೇಂದ್ರ ಅವರಿಗೆ ಈಗ ಸಚಿವಗಿರಿ ಸಿಗಲಿದೆ, ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಆಪ್ತ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಬಾಯಲ್ಲಿ ಕೇಳಿದ ತಕ್ಷಣ ಸಾಕಷ್ಟು ಜನರಿಗೆ ಪ್ರಶ್ನೆ ಹುಡ್ತಾ ಇದೆ. ಸಿದ್ದು ಸರ್ಕಾರದಲ್ಲಿ ಅನ್ಯಾಯವನ್ನ ಮಾಡಿದವರು, ಸಿದ್ದು ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನ ಮಾಡಿದವರಿಗೆ ಕರೆದು ಸಚಿವ ಸಂಪುಟ ಸ್ಥಾನವನ್ನ ಕೊಡ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಆಪ್ತ ಸಚಿವರೇ ಮಾತನಾಡ್ತಾ ಇದ್ದಾರೆ, ಭ್ರಷ್ಟಾಚಾರಿಗಳಿಗೆ ನೀವು ಸಚಿವ ಸಂಪುಟದಲ್ಲಿ ಸ್ಥಾನಗಳನ್ನ ಕೊಡ್ತೀರಾ? ಯಾರು ಈ ವಿಚಾರದ ಬಗ್ಗೆ ನಿಮ್ಮ ಪಕ್ಷದಲ್ಲಿ ವಿರೋಧವನ್ನ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅಂತ ಹೇಳಿ ಖುದ್ದು ಜಮೀರ್ ಅಹಮದ್ ಖಾನ್ ಅವರು ಹೇಳಿರೋದು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಇನ್ನು ನಾಗೇಂದ್ರ ಅವರ ವಿಚಾರಕ್ಕೆ ಬರುವುದಾದರೆ, ಅವರು ವಾಲ್ಮೀಕಿ ಹಗರಣದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಿಗೆಟ್ಟಲೆ ಹಗರಣ ಮಾಡಿ ತಗಲಾಕೊಂಡಿದ್ರು. ಮುಂದಿನ 10 ದಿನಗಳಲ್ಲಿ ಸಿದ್ದು ಸಂಪುಟದಲ್ಲಿ ಭರ್ಜರಿ ಸರ್ಜರಿ ಇದೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಳ್ಳಾರಿಯ ನಾಗೇಂದ್ರ ಮತ್ತೆ ಸಚಿವರಾಗುವುದು ಫಿಕ್ಸ್ ಅಂತ ಹೇಳಿದ್ದಾರೆ. ಇದು ಬೇರೆ ಯಾರು ಹೇಳಿರುವ ಮಾತಲ್ಲ, ಇದು ಜಮೀರ್ ಅವರು ಹೇಳಿರುವಂತಹ ಮಾತು. 10 ದಿನದಲ್ಲಿ ನಾಗೇಂದ್ರ ಅವರಿಗೆ ಸಚಿವಗಿರಿ ಸಿಗಲಿದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಇದಾಗಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಜಮೀರ್ ಹೇಳಿಕೆ ಸಂಚಲನ. ನವೆಂಬರ್ ಕ್ರಾಂತಿ ಅಲ್ಲ, ಅಕ್ಟೋಬರ್ ಕ್ರಾಂತಿನ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಎಸ್ ವೀಕ್ಷಕರೇ, ನಾಗೇಂದ್ರ ಅವರನ್ನ ಮತ್ತೆ ವಾಪಸ್ ಕರೆದುಕೊಂಡ್ರೆ, ಅವರಿಗೆ ಸಚಿವಗಿರಿಯನ್ನ ಕೊಟ್ರೆ ಅದೆಷ್ಟು ಭ್ರಷ್ಟಾಚಾರವಾಗುತ್ತೆ, ಪ್ರಶ್ನಾರ್ಥಕವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.